ಹಾಯ್ ಆಲ್. ಇವತ್ತೇನೆಂದರೆ 5 o'clock ತನಿಷ್ಕದಲ್ಲಿ ಇವತ್ತು ಮದರ್ಸ್ ಡೇ ಈವೆಂಟ್ ಇದೆ ಅಂತ ಕರೆದಿದ್ರು. ಸಿನ್ಸ್ ಒಂದು 4 yearsಯಿಂದ ಕರೀತಾ ಇದ್ದಾರೆ. ಒನ್ ಈವೆಂಟಲ್ಲಿ ನಾನು ಐ ಥಿಂಕ್ 2 years ಆಗೋ ಹೋಗಿದ್ದೆ ಅಂದ್ಕೊತೀನಿ. ಲಾಸ್ಟ್ ಇಯರ್ ಎಕ್ಸಾಮಿಂದ ಹೋಗಿರಲಿಲ್ಲ. ಈ ಸಲ ಅಂದ್ಕೊಂಡೆ ನಾನು ಎನಿ ಹೌ ಫ್ರೀ ಇದ್ದೀನಿ, ವಿಲ್ ಗೋ ಅಂತ. ಇವಾಗ 5 o'clock 4 o'clock ಆಲ್ರೆಡಿ ಆಗಿದೆ. 5 o'clock ಬರೋಕ್ಕೆ ಹೇಳಿದ್ದಾರೆ. ನಾನೇನು ಅಂದ್ಕೊಂಡೆ, ಇವತ್ತು ಈವೆಂಟಿಗೆ ಹೋಗೋಕ್ಕಿಂತ ಮುಂಚೆ ನಾನು ಜನರಲಿ ಮೇಕಪ್ ಅಷ್ಟು ಮಾಡಲ್ಲ, ನನಗಷ್ಟು ಐಡಿಯಾನೂ ಇಲ್ಲ. ನಾನಿವತ್ತು ಮೇಕಪ್ ಮಾಡ್ತೀನಿ, ಅದನ್ನು ನಾನು ಮಾಡಿಕೊಂಡು ಲೈಕ್ ನೋಡುವ ಹೆಂಗಿರುತ್ತೆ ಅಂತ ಹೇಳಿ. ನೋಡಿ, ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ನೀಟಾಗಿ ಇದು ಮಾಡಿಕೊಂಡು ಜಸ್ಟ್ ನನ್ನ ಟ್ರಯಲ್ ಲೆವೆಲ್ ಬೆಸ್ಟಲ್ಲಿ ನಾನು ಸ್ವಲ್ಪ ಮೇಕಪ್ ಮಾಡ್ತೀನಿ, ನೋಡು ಹೆಂಗೆ ಅಂತ. ಅದನ್ನು ನಾನು ಸ್ವಲ್ಪ ಅಪ್ಲೈ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ಕೊತಿದ್ದೀನಿ. ನೋಡಿ, ಅಪ್ಲೈ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇವಾಗ ಮಾಯ್ಶ್ಚರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸನ್ ಪ್ರೊಟೆಕ್ಷನ್ ಕ್ರೀಮ್ ಸ್ವಲ್ಪ ಹಾಕ್ಕೊತಿದ್ದೀನಿ. ಅದಾದಮೇಲೆ ಅನ್ಸುತ್ತೆ ಇದು ಸ್ವಲ್ಪ ಫೌಂಡೇಶನ್ ಥರ ವರ್ಕ್ ಮಾಡುತ್ತೆ. ನೋಡಿ, ಇಷ್ಟು ಕ್ವಾಂಟಿಟಿ ಹಾಕ್ಕೊತಿದ್ದೀನಿ. ಈ ಥರ ಹಾಕ್ಕೊಂಡು ನನಗೆ ಮೇಕಪ್ ಮಾಡಿದ್ರೂ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ. ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಥರ ಕೈಯಲ್ಲೇ ನಾನು ಸ್ವಲ್ಪ ಸ್ಮೂತ್ನಿಂಗ್ ಮಾಡ್ಕೊತಿದ್ದೀನಿ. ನೋಡಿ, ನೀಟಾಗಿ ನಾನು ಐಬ್ರೋ ಪೆನ್ಸಿಲ್ನ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ನಾನು ಐಬ್ರೋ ಮಾಡಲ್ಲ ಜನರಲಿ. ನೋಡಿ ಹೆಂಗೆ ನಾನು ಐಬ್ರೋ ಜಸ್ಟ್ ನಾನು ಹಚ್ಕೊಂಡಿದ್ದೀನಿ ಅಷ್ಟೇ. ಅದು ಪೌಡ್ರು ಫೌಂಡೇಶನ್ ಏನಾದರೂ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಅಷ್ಟೇ, ನಿಕ್ಕಿಗೆಲ್ಲ ಹಾಕ್ಕೊತಿದ್ದೀನಿ. ನೋಡಿ, ಅಷ್ಟೇ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಅದೆಷ್ಟು ಚೆನ್ನಾಗಿ ಕಾಣ್ತಿದೆಯೋ ಗೊತ್ತಿಲ್ಲ. ಸಣ್ಣ ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಕೋಂಬ್ ಒಂದು ಮಾಡಬೇಕು, ಮತ್ತು ಜಸ್ಟು ಸಣ್ಣದೊಂದು ಸ್ಟಿಕ್ಕರ್ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಲಿಪ್ಸ್ಟಿಕ್ ಒಂದು ಹಾಕೋದು ಬಾಕಿ ಇದೆ. ಇವಾಗ ಲಿಪ್ಸ್ಟಿಕ್ ಒಂದು ಹಾಕ್ಬಿಡ್ತೀನಿ. ಯಾಕಂದರೆ ಲಿಪ್ಸ್ಟಿಕ್ಕು ನಾನು ಡೈಲಿ ಯೂಸ್ ಮಾಡಲ್ಲ, ಎಲ್ಲಾದರೂ ಫಂಕ್ಷನಿಗೆ ಹೋದರೆ ಮಾತ್ರ ಯೂಸ್ ಮಾಡ್ತೀನಿ. ಬಟ್ ರೆಡ್ ಚಿಲ್ಲಿ ಈಸ್ ಮೈ ಫೇವ್ರೇಟ್. ಈಗ ನೋಡಿ, ಕಿಟ್ಟು ನಾನು ಇದು ಮಾಡ್ತಿದ್ದಿದ್ದ ರೆಡಿ ಆಗ್ತಿದ್ದಿ. ಈಗ ನೋಡಿ, ಅಪ್ಲೈ ಮಾಡಿದ್ದೀನಿ. ನನಗಷ್ಟು ಮೇಕಪ್ ಬಗ್ಗೆ ಐಡಿಯಾ ಇಲ್ಲ. ನನಗೆ ಹೆಂಗೆ ಅನಿಸುತ್ತೆ ನಾನು ಜನರಲಿ ಹಾಗೆ ಹಾಕ್ಕೊತೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೆ ನನಗೆ ಖುಷಿ ಆಗಿಬಿಡುತ್ತೆ. ಇಲ್ಲ, ಜಸ್ಟ್ ಫೈನಲ್ ನನ್ನ ಫೇಸ್ದು ಮೇಕಪ್ ಇಷ್ಟೇ. ಇವಾಗ ನಾನು ಔಟ್ಫಿಟ್ ಬಂದುಬಿಟ್ಟು ನಾನು ನನ್ನ ಮಗ ಲೈಕ್ ಒಂದೇ ಔಟ್ಫಿಟ್, ಈ ಥರ ಗ್ರೀನ್ ಕಲರು ಇದನ್ನೇ ಹಾಕ್ಕೊತಿದ್ದೀನಿ. ಇದು ಲಾಂಗ್ ಗೌನ್ ವಿತ್ ನನ್ನ ಮಗ ನಾನು ಒಂದು ನಿಮಿಷ ಕೈ ಕೊಡು, ಹೊರಟಿದ್ದೀನಿ. ನನ್ನ ಮಗಂದು ಔಟ್ಫಿಟ್ ಹೆಂಗಿದೆ? ಸೇಮ್ ಇದೆಯಾ? ಸಮ್ವೇರ್ ಸೇಮ್ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಸೇಮ್ ಅಲ್ಲ? ಬ್ಲೂ ಇಲ್ಲ, ನಂದು ಬ್ಲೂ ಇದೆ. ಈಗ ಫೈನಲ್ ಆಗಿ ನಂದು ಮಗಂದು ಔಟ್ಫಿಟ್ ರೆಡಿ ಆಗಿದೆ. ಬಂದುಬಿಟ್ಟು ನನ್ನ ಫೈನಲ್ ಫುಲ್ ಹೋಲ್ ಡ್ರೆಸ್ ಇದೆ. guide you
where stress dissolves like footprints in the sand. Take this moment and appreciate all the mothers who are present here. A very happy Mother's Day. Thank you so much. You have come here. Thank you. ಅಮ್ಮ ಅನ್ನುವುದು ಒಂದು ವ್ಯಕ್ತಿ ಅಲ್ಲ. ಅಮ್ಮ ಅನ್ನುವುದು ಕೇವಲ ಎರಡು ಪದಗಳಲ್ಲ. ಬದಲಿಗೆ ಅಮ್ಮ ಎಂದರೆ ಒಂದು ಸುಂದರ ಭಾವನೆ. ಅದು ಭಾವನೆ ಕೊಡುವಂತಹ ಸಂತೃಪ್ತಿಯನ್ನು ಅಮ್ಮನ ಪ್ರೀತಿ ಪಡೆದವರಷ್ಟೇ ತಿಳಿಯಬಲ್ಲರು. ಇದನ್ನು ಶಬ್ದಗಳಲ್ಲಿ ಹಿಡಿಯಲಾದಷ್ಟು ಸಾಧ್ಯವಿಲ್ಲ. ಅಮ್ಮ ಅನ್ನುವುದು ಬೆಚ್ಚಗಿನ ಭಾವ. ಆ ಭಾವದಷ್ಟು ಅದ್ಭುತ ಸಂಗತಿ ಮತ್ತೊಂದಿಲ್ಲ. ಅಮ್ಮ ಇದು ಬರೀ ಒಂದು ಶಬ್ದವಲ್ಲ, ಲೆಕ್ಕಕ್ಕೆ ಸಿಗದ ಒಂದು ಭಾವನೆ. ಅಮ್ಮನಿಗೆ ಅಮ್ಮ ಪ್ರೀತಿ ತೋರಿಸುವುದೊಂದು ಅಮೂಲ್ಯವಾದ ದಿನ. ಅಮ್ಮ ಅನ್ನುವ ಹೆಸರೇ ಎಲ್ಲರ ಎದೆಯಲ್ಲೂ ವಿಶಿಷ್ಟ ಭಾವ ಮೂಡಿಸುತ್ತದೆ. ಆ ಬೆಚ್ಚಗಿನ ಭಾವಕ್ಕೆ ಹೆಸರಿಲ್ಲ, ಅದಕ್ಕೆ ಹೆಸರಿದ್ದು ಹೇಳ್ತೀರಾ? ಐಶಿನಿಂದ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ನೋಡಿ, ಇವ್ರ ಹೆಸರು ಆಯುಷಿ ಅಂತ. ಅವ್ರ ಅಮ್ಮನಿಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಅಮ್ಮ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತೀವಿ. ಅವ್ರಿಗೋಸ್ಕರ ಒಂದು ಚಿಕ್ಕದಾಗಿ ಎರಡು ವರ್ಡ್ಸ್ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿ. Happy Mother's Day to all. My mother is most beautiful woman in the world. God could not be everywhere, and therefore He made mothers. I love you, Mama. Thank you. ಸೊ ಅದೇನೋ ಅವ್ರ ಮೂಲಕ ಒಂದು ವೇಳೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಎಲ್ಲ ಆಸೆಗಳ ಪಾಸಿಬಿಲಿಟಿ ಮಾಡ್ಕೊಳ್ಳೋಕ್ಕೆ try ಮಾಡ್ತಾರೆ. So ಅದೇ ಥರ ಏನೋ ನಾನೇನಿಲ್ಲಿ ಮಾತಾಡಕ್ಕೆ ಈ ಥರ ಎಲ್ಲ ಒಂದು ಓವರ್ಕಮ್ ಆಗಿ ನಾನು ಎಲ್ಲರ ಮುಂದೆ ಮಾತಾಡಕ್ಕೆ ನನಗೊಂದು ಸ್ಫೂರ್ತಿನೇ ನನಗೆ ಮೊದಲೆಲ್ಲ ಹೇಳ್ಬೋದು. ಚಿಕ್ಕವಳಿದ್ದಾಗಿದ್ದ ನನಗೆ ಏನೇ ನಾನು ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟ್ ಬಂದ್ರು ಎಲ್ಲ ಫೀಲ್ಡ್ಸಲ್ಲಿನೂ ನನಗೆ ತುಂಬ ಸಪೋರ್ಟಿವ್ ಆಗಿ ಏನೇ ಲೈಕ್ ನಾನು ಏನೇ ಡ್ಯಾನ್ಸ್ ಕಲಿಬೇಕು, ಲೈಕ್ ಏನೇ ಒಂದು ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿ ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ. ಸೊ ಯಾವುದೇ ಒಂದು ರೀಸನ್ ಆಗಲಿ ನಾನು ಏನಾದರೂ ಹಿಂಗೆ ಮಾಡಬೇಕಂತ ಅನ್ಕೊಂಡಿದ್ದೀನಿ ಅಂದರೆ ಯಾವತ್ತೂ ಬೇಡ ಅಂತ ಅಂದೇ ಇಲ್ಲ. ಸೊ ಅವ್ರು ನನ್ನ ಮೇಲಿರೋ ಅವ್ರ ನಂಬಿಕೆ ಅಂತಲೇ ಹೇಳ್ಬೋದು. ಅದು ಅಷ್ಟು ನಂಬಿಕೆ ಇಟ್ಕೊಂಡು ನನಗೆ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರೋದಕ್ಕೆ ನಾನು ಈ ಒಂದು ಲೆವೆಲಲ್ಲಿ ಸೊ ಎಲ್ಲರೂ ಮುಂದೆ ಮಾತಾಡೋಂಥ ಒಂದು ಲೆವೆಲಲ್ಲಿ ಇವಾಗ ಇದ್ದೀನಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಮದರ್. ಆನೆಸ್ಟ್ ಇಡೀ ವರ್ಲ್ಡಲ್ಲಿ ರೆಸ್ಟ್ಲೆಸ್ಟ್ ಶಿವ ಅಂತ ಇದ್ರೆ ಅಮ್ಮನೇ. ಯಾಕಂದರೆ ಅಪ್ಪನಿಗೆ ರಿಟೈರ್ಮೆಂಟ್ ಇರುತ್ತೆ, ಕೂತಲ್ಲೇ ಕಾಫಿ ಆರ್ಡರ್ ಮಾಡೋಷ್ಟು ಕೆಪಬಲ್ ಇರ್ತಾರೆ. ಬಟ್ ಅಮ್ಮ ನನ್ನ ಮಕ್ಕಳಾಗಿ ಮನೆಗೆ ಹೋದರೂ ಕೂಡ ನಾನು ಕೂತ್ಕೊಂಡಲ್ಲಿ ಆರ್ಡ್ರ್ ಮಾಡಿದ್ರು ನಮಗೆ ಸರ್ವ್ ಮಾಡೋದು ಒಬ್ಬರೇ ಅಂತಂದರೆ ಅದಮ್ಮ. ನನಗೆ ಗೊತ್ತಿರೋ ಮಟ್ಟಿಗೆ ರಿಟೈರ್ಮೆಂಟ್ ಇಲ್ಲಾರ್ದಿರೋ ಜಾಬ್ ಅಂದರೆ ಅದಮ್ಮ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ನನ್ನ ಮಕ್ಕಳ ಆಸೆ. ನಿಮ್ಮ ಕಾಲಲ್ಲಿ ನೀವು ಬೆಳೆದು ನಿಮ್ಮ ತಾಯಿ ಏನು ಓದ್ತಿರ್ತಾರಲ್ಲ ಅದನ್ನ ತಕ್ಕಂಗೆ ತಂದು ಅವ್ರಿಗೆ ತಂದು ಮುಂದೆ ನಿಂತು ಅವ್ರಿಗೆ ಒಳ್ಳೆ ಗೌರವವನ್ನು ಕೊಟ್ಟರೆ ಆ ತಾಯಿಗೆ ನಾವು ಚಿರಋಣಿ ಆಗ್ತೀವಿ ಅಂತ ಅರ್ಥ. ಇಲ್ಲಾಂದ್ರೆ ನಾವು ಎಂಥವ್ರನ್ನೂ ಮಕ್ಕಳಾಗಕ್ಕೆ ಸಾಧ್ಯ ಇಲ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಲೆವೆಲ್ ಅವ್ರಿಗೆ ಗೌರವ ಕೊಟ್ಟಾಗ ಮಾತ್ರ ನಾವು ಮಕ್ಕಳು ಅನ್ನೋದಕ್ಕೆ ಸಾಧ್ಯ ಹೊರತಾಗಿ ಇಲ್ಲಾಂದ್ರೆ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ.
guitar, blend with the gentle sound of